ವಿಚಾರವಾಗಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಬಿಜೆಪಿಯವರ ಆಗ್ರಹ ಆಗಿರುವಂಥ ಜೆಡಿಎಸ್ ಅವರು ಹೇಳ್ತಾರೆ. ಯಾರ್ಯಾರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅವರುಗಳ ಮೇಲೆ ಡಜನ್ ಗಟ್ಟಲೆ ಕೇಸುಗಳಿದ್ದಾವೆ. ಅವರೆಲ್ಲ ರಾಜೀನಾಮೆ ಕೊಟ್ಟ ನಂತರ ಬಹುಶಃ ಕೇಳೋದಕ್ಕೆ ಅವರಿಗೆ ಅಧಿಕಾರ ನೈತಿಕತೆ ಇರುತ್ತೆ. ಅವ್ರಿಗೆ ಬೇರೆ ಕಾನೂನು ಮತ್ತೊಬ್ಬರಿಗೆ ಬೇರೆ ಕಾನೂನು ಅಂಥೇಳಿ ಈ ಡೊಂಗಿತನ ಬೇಡ. ಯಾರ್ಯಾರ ಮೇಲೆ FIR ಇದೆ, ಯಾರ್ಯಾರು ಮೇಲೆ ಚಾರ್ಜ್ ಶೀಟ್ ಆಗಿದೆ, ಯಾರ್ಯಾರು ಬೈಲಲ್ಲಿದ್ದಾರೆ ಅವರೆಲ್ಲ ಅವರವರ ಸ್ಥಾನಗಳಿಗೆ ರಾಜೀನಾಮೆ ಕೊಡಲಿ. ಆಮೇಲೆ ಬೇರೆಯವ್ರನ್ನ ಕೇಳೋದಕ್ಕೆ ಅವರಿಗೆ ನೈತಿಕ ಹಕ್ಕಿರ್ತದೆ. ನಾವು ಮಾಡಬಾರದನ್ನೆಲ್ಲ ನಾವು ಮಾಡಿ ಮತ್ತೊಬ್ಬರ ಮೇಲೆ ಸುಮ್ಮನೆ ಗೂಬೆ ಕೂರಿಸುವಂಥ ಪ್ರಯತ್ನಗಳಿಂದ ನೀವು ಯಾರನ್ನೂ ಕೂಡ ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಅವೆಲ್ಲವೂ ಕೂಡ ಅರ್ಥ ಇಲ್ಲದೆ ಇರುವಂಥ ಪ್ರಯತ್ನಗಳು. ಬಟ್ ಅಶೋಕ್ ಅವರು ಹೇಳ್ತಾರೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀನಿ, ನೀವು ಕೊಡ್ತೀರಾ ಅಂತ ಕೇಳ್ತಾರೆ. ಕೊಟ್ಬಿಟ್ಟು ಮಾತಾಡಲಿ, ಆಮೇಲೆ ಮಾತಾಡ್ತೇವೆ, ನಾವು ಉತ್ತರ ಕೊಡ್ತೇವೆ. ಕೊಟ್ಟು ಮಾತಾಡಲಿ. ಅವರು ಜಮೀನನ್ನು BDAಗೆ ಅಕ್ವೈರ್ ಆಗಿದ್ದಂತಹ ಜಮೀನು ಫೈನಲ್ ನೋಟಿಫಿಕೇಷನ್ ಆಗಿ ಲ್ಯಾಂಡು ಅಕ್ವಿಸಿಷನ್ನು ಕಂಪ್ಲೀಟ್ ಆಗಿ 22 ವರ್ಷದ ನಂತರ ಆ ಜಮೀನನ್ನು ಡಿನೋಟಿಫೈ ಮಾಡಿಸ್ತಾರೆ. ಡಿನೋಟಿಫೈ ಮಾಡೋದಕ್ಕೆ ಮೊದಲೇ ಜಮೀನನ್ನು ಶುದ್ಧ ಕ್ರಯ ಪತ್ರದ ಮುಖಾಂತರ ಖರೀದಿ ಮಾಡಿದ್ದಾರೆ. ಯಾರ ಜಮೀನು? BDA ಜಮೀನನ್ನು ಯಾರ್ದೋ ವ್ಯಕ್ತಿಯಿಂದ ಖರೀದಿ ಮಾಡ್ತಾರೆ. ಇದು ನ್ಯಾಯನ? ಭಾಳ ಕ್ರಮನ ಇದು? ಜಮೀನು BDAದು, ಇವರು ಯಾರಿಂದನೋ ಖರೀದಿ ಮಾಡ್ತಾರೆ. ಯಾವ ಸೀಮೆ ನ್ಯಾಯ ಇದು ಅಂತ ಸ್ವಲ್ಪ ನನಗೆ ಅರ್ಥ ಮಾಡಿಸಿ. ಹಣ ಕೊಟ್ಟು ಖರೀದಿ ಮಾಡಿದ್ದೆ ರೀ, ಸ್ವತ್ತು BDAದು, BDAಯಿಂದ ಖರೀದಿ ಮಾಡಿದ್ದೀರಾ ನೀವು? ಸ್ವತ್ತು BDAದು ಯಾರಿಗೋ ದುಡ್ಡು ಕೊಟ್ಬಿಟ್ಟು ಖರೀದಿ ಮಾಡಿದರೆ ಲ್ಯಾಂಡ್ ಅಕ್ವಿಸಿಷನ್ ಕಂಪ್ಲೀಟ್ ಆದಮೇಲೆ ಆ ಸ್ವತ್ತು BDAಗೆ ಸೇರಿದೆ. ನೀವು BDAಗೆ ಫ್ರಾಡ್ ಮಾಡಿ ಯಾರೋ ಮೂರನೇ ವ್ಯಕ್ತಿಯಿಂದ ನೀವು ಖರೀದಿ ಮಾಡಿದ್ದೀರಿ. ಆಮೇಲೆ ಯಾರೋ ಆ ಜಮೀನಿಗೆ ಸಂಬಂಧನೇ ಇಲ್ಲದೆ ಇರುವಂಥ ರಾಮಸ್ವಾಮಿ ಅನ್ನೋರ ಹೆಸರಲ್ಲಿ ಡಿನೋಟಿಫಿಕೇಷನ್ಗೆ ಅರ್ಜಿ ಕೊಡ್ತೀರಿ. ನೀವು ಹೇಳೋದೇ ನಿಜ ಆಗಿದ್ದರೆ ಡಿನೋಟಿಫಿಕೇಷನ್ ಆಗೋಷ್ಟೊತ್ತಿಗೆ ಆ ಸ್ವತ್ತು ಅಶೋಕ್ ಅವ್ರಿಗೆ ಸೇರಿತ್ತು, ಅವ್ರ ಹೆಸರಲ್ಲೇ ಕೊಡಬೇಕಾಗಿತ್ತು ಡಿನೋಟಿಫಿಕೇಷನ್ಗೆ ಅರ್ಜಿ. ಯಾರು? ರಾಮಸ್ವಾಮಿಗೂ ಈ ಜಮೀನಿಗೂ ಸಂಬಂಧ ಏನು? 2003ರಲ್ಲಿ ಕ್ರಯಪತ್ರ ಆದಮೇಲೆ ಅಶೋಕ್ ಅವರು ಮಾಲೀಕರಾದಮೇಲೆ ಡಿನೋಟಿಫಿಕೇಷನ್ ಮಾಡಿ ಅಂತ ಯಾರು ಕೇಳಬೇಕಾಗಿತ್ತು? ರಾಮಸ್ವಾಮಿ ಕೇಳಬೇಕಾ, ಅಶೋಕ್ ಅವ್ರು ಕೇಳಬೇಕಾ? ಅಲ್ಲೂ ಕೂಡ ಫ್ರಾಡ್ ಮಾಡಿ ಯಾರೋ ದಾರಿಯಲ್ಲಿ ಹೋಗೋ ರಾಮಸ್ವಾಮಿನ ಕರ್ಕೊಂಬಂದು ಅವ್ರ ಕೈಲಿ ಅರ್ಜಿ ಕೊಡಿಸ್ತೀರಿ. ಅರ್ಜಿ ಕೊಟ್ಟ 1 ತಿಂಗಳು 10 ದಿನದಲ್ಲಿ ಡಿನೋಟಿಫಿಕೇಷನ್ ಆಗುತ್ತೆ. ಇವೆಲ್ಲ ಬಹಳ ಕಾನೂನುಬದ್ಧವಾಗಿ ಆಗಿದೆ ಅಲ್ವಾ? ನ್ಯಾಯಸಮ್ಮತವಾಗಿ ಆಗಿದೆಯಾ? ಸೊ ಹಾಗಾಗಿ ಮಾಡಬಾರದನ್ನೆಲ್ಲ ಮಾಡಿಬಿಟ್ಟು ಇವತ್ತು ಅದನ್ನೆಲ್ಲ ಮರ್ತೋಗ್ಬಿಟ್ಟು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಅವರು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಇವರೇ ಮಾಡಿದ್ದಾರೆ ಇದನ್ನೆಲ್ಲ. ಫಸ್ಟ್ ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ಮಾತಾಡಲಿ. ನೀವು ಕೇಳಿದಾಗ ಯಡಿಯೂರಪ್ಪನವ್ರು ಕೊಟ್ಟಿದ್ರು ಅಂತ ಅವರು ವಾದ ಇರೋದು. ಇವರೆಲ್ಲರದು ಇದೆಯಲ್ಲ, ಈಗ FIR ಇವ್ರ ಮೇಲೂ ಆಗಿದೆ, ಲೋಕಾಯುಕ್ತ ತನಿಖೆ ಆಗಿದೆ, ಡಿನೋಟಿಫಿಕೇಷನಲ್ಲಿ ಭಾಗಿಯಾಗಿದ್ದಾರೆ. ಇವರೆಲ್ಲ ಕೊಡಲಿ, ಕೊಟ್ಬಿಟ್ಟು ಮಾತಾಡಲಿ. ತಪ್ಪನ್ನೇ ಮಾಡೋದವರು ಈಗ ಮೂಡ ಸೈಟ್ ಯಾಕೆ ವಾಪಸ್ ಕೊಟ್ಟರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ತಪ್ಪನ್ನೇ ಮಾಡಿಲ್ಲ ಅಂತ ಹೇಳ್ತಾರೆ. ಮೂಡ ಸೈಟ್ ಯಾಕೆ ವಾಪಸ್ ಕೊಟ್ರಿ ಅಂತ ವಾಪಸ್ಸು ಅವರು ಕುಟುಂಬದಲ್ಲಿ ಚರ್ಚೆ ಮಾಡಿ ಅವರು ವೈಯಕ್ತಿಕ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಿಂದೆ ಇದು ಅಶೋಕ್ ಅವರ ಕೇಸಲ್ಲೂ ಕೂಡ ಇದು ಏನು ಡಿನೋಟಿಫೈ ಮಾಡಿರುವಂಥ ಜಮೀನು. ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಪಡೆದುಕೊಂಡಿರೋದು ಮೂಡಾದವರು ಒತ್ತುವರಿ ಮಾಡಿ ಲೇಔಟನ್ನು ಮಾಡಿದಂತಹ ಜಾಗ, ಅದಕ್ಕೆ ಪರಿಹಾರವಾಗಿ ಕೊಟ್ಟಿರೋದು. ಇದು ಡಿನೋಟಿಫೈಡ್ ಲ್ಯಾಂಡ್ ಅಲ್ಲ, ಇದು ಪರಿಹಾರವಾಗಿ ಅವರಿಗೆ ಬದಲಿ ನಿವೇಶನವನ್ನು ಕೊಟ್ಟಿದ್ದಾರೆ. ಏನೇ ಇದ್ದರೂ ಅದು ಅವರ ವೈಯಕ್ತಿಕ ತೀರ್ಮಾನ. ಇವತ್ತು ಇವರೆಲ್ಲ ಇಷ್ಟು ಮಾಡ್ತಾ ಇರೋರು ಯಾರ್ಯಾರ ಮೇಲೆ FIR ಇದೆ ಅವರೆಲ್ಲ ನಿನ್ನೆ GT ದೇವೇಗೌಡರು ಹೇಳಿದಾರಲ್ಲ, ಯಾರ್ಯಾರ ಮೇಲೆ FIR ಆಗಿದೆ ಎಲ್ಲರೂ ರಾಜೀನಾಮೆ ಕೊಡಲಿ, ಸಂತೋಷ. ರಾಜಕೀಯದಲ್ಲಿ ಒಂದು ಮೇಲ್ಪಂಕ್ತಿಯನ್ನು ಹಾಕೋಣ,
ಆ ದಿಕ್ಕಿನಲ್ಲಿ ಎಲ್ಲರೂ ಹೆಜ್ಜೆ ಇಡೋಣ. ಈಗ ಯಾರ್ಯಾರು ಕೇಳ್ತಾ ಇದ್ದಾರಲ್ಲ ಅವರೆಲ್ಲ FIR ಯಾರ್ಯಾರ ಮೇಲೆ ಆಗಿದೆ, ಯಾರ್ಯಾರ ಮೇಲೆ ಈ ಥರ ಡಿನೋಟಿಫಿಕೇಷನಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರೂ ರಾಜೀನಾಮೆ ಕೊಟ್ಟು ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ಲಿ. ಆ ನಂತರ ನಾವು ಕೂಡ ಅದಕ್ಕೆ ಏನು ಕ್ರಮ ತಗೊಳ್ಬೇಕು ನಾವು ತಗೊಳ್ತೇವೆ. ಹೌದು, ಕೊಡಲಿ. ಈಗ ಅವ್ರು ಕೇಳ್ತಾ ಇದ್ದಾರೆ ಸ್ವಾಮಿ, ನಾನು ಹೇಳಿದ್ದಲ್ಲ. ಈಗ ಇವರೆಲ್ಲ ಮಾತಾಡ್ತಾ ಇದ್ದಾರೆ, ಏನೆಲ್ಲ ಮಾತಾಡ್ತಾ ಇದ್ದಾರೆ. FIR ಆದ ಕೂಡಲೇ ರಾಜೀನಾಮೆ ಕೊಟ್ಬಿಡ್ಬೇಕು. ಯಾರ ಮೇಲೆ ಇಲ್ಲ FIR. ಅವರೆಲ್ಲರೂ ಕೊಡಲಿ. ಏನು ಹಾಗಾದರೆ ನನಗೊಂದು ಕಾನೂನು ನಿಮ್ಗೆ ಇನ್ನೊಂದು ಕಾನೂನಾ? ನಾನು ನಿಮಗೆ ಬೆರಳು ತೋರಿಸೋವಾಗ ಒಂದು ಬೆರಳು ನಿಮಗೆ ತೋರಿಸಿದ್ರೆ 4 ಬೆರಳು ನನ್ನ ಕಡೆಗೆ ತೋರಿಸ್ಕೊಳ್ತಾ ಇದೆ. ಮರಿಬೇಡಿ. ಅವ್ರು ನಿಮಗೊಂದು ಕಾನೂನು ನನಗೊಂದು ಕಾನೂನು ಆಗೋದಿಲ್ಲ. ನಾನು ನಿಮಗೆ ಏನು ಪ್ರವಚನ ಮಾಡ್ತೇನೆ ಅದನ್ನು ನಾನು ಅನುಸರಣೆ ಮಾಡಬೇಕು. ಫಸ್ಟು ನಾನು ಅನುಸರಣೆ ಮಾಡಿ ಆಮೇಲೆ ನಿಮಗೆ ಪಾಠ ಹೇಳಿದ್ರೆ ನಾನು ಹೇಳೋ ಪಾಠಕ್ಕೂ ಜನ ಕೇಳ್ತಾರೆ, ಗೌರವ ಕೊಡ್ತಾರೆ. ನಾನು ಮಾಡೋದೆಲ್ಲ ತದ್ವಿರುದ್ಧ, ಮಾತಾಡೋದೆಲ್ಲ ಆಚಾರ, ಮಾಡೋದೆಲ್ಲ ಅನಾಚಾರ ಆದರೆ ನಿಮ್ಮ ಮಾತಿಗೇನು ಗೌರವ ಇದೆ? ನೀವು ಬೇರೆಯವರು ಪಾಲನೆ ಮಾಡಬೇಕು ಅಂದರೆ ಫಸ್ಟು ನೀವು ಪಾಲನೆ ಮಾಡಿ ಇನ್ನೊಬ್ಬರಿಗೆ ಉಪದೇಶ ಮಾಡಿ, ಆವಾಗ ನಿಮ್ಮ ಉಪದೇಶನ ಕೇಳ್ತಾರೆ. ಏನೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ ನಾವು ನೋಡಿದ್ದೇವೆ. ಯಾರ್ಯಾರು ಈಗ ಅವರೆಲ್ಲರೂ ಇಷ್ಟೇ ನಾನು ಹೇಳೋದು, ಅವ್ರ ಮಾತಿಗೆ ಅವರೇ ಬದ್ಧವಾಗಿರಲಿ, ಅವರ ಮಾತಿಗೆ ಅವರು ಸ್ಟಿಕ್ ಆಗಲಿ. FIR ಆದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾರಲ್ಲ, ಯಾರ್ಯಾರು ಈಗ ಹಿಂದೆ ಯಾರ್ಯಾರ ಮೇಲೆ FIR ಆಗಿದೆ, ಯಾರ್ಯಾರು ಬೇಲ್ ಮೇಲಿದ್ದಾರೆ ಎಲ್ಲರೂ ರಾಜೀನಾಮೆ ಕೊಡಲಿ. ಅವ್ರು ಕೊಡಲಿ, ಉಳಿದಿದ್ದು ಮಾತಾಡೋಣ. ಆವಾಗ ತಾನೇ ತಾನಾಗಿ ರಾಜ್ಯದಲ್ಲಿ ಆ ಒಂದು ಮೇಲ್ಪಂಕ್ತಿಯನ್ನು ಎಲ್ಲರೂ ಹಾಕ್ಕೊಟ್ಟಂಗೆ ಆಗುತ್ತೆ. ನಾಳೆ ನಾನಾದರೆ ನಾನು ಅನುಸರಣೆ ಮಾಡಬೇಕಾಗುತ್ತೆ. ಅವರು ಅದೇ ಪ್ರಶ್ನೆ ಮಾಡ್ತಾ ಇರೋದು ಸರ್. ಅವ್ರು ಕೇಳ್ತಾ ಇರೋರು ಸ್ವಾಮಿ, ಅವ್ರು ಕೇಳ್ತಾ ಇರೋರು ಅವರು ನಾನೇನು ಕೇಳಲಿಲ್ವಲ್ಲ. ಅವ್ರು ಕೇಳ್ತಾ ಇರೋ ತಾನೆ. ಕೇಳಿದವರು ಫಸ್ಟ್ ಅವರು ದಾರಿಯನ್ನು ತೋರಿಸ್ಕೊಡ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವ್ಯಾಕೆ ಮಾಡಿಲ್ಲ ಹಾಗಾದರೆ? ನೀವ್ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಅಷ್ಟೇ ಕೇಳ್ತಾ ಇದ್ದೀನಿ ನಾನೇನು ಫಸ್ಟ್ ಬಂದು ಕೇಳಿದ್ನ? ಈಗ ಅವ್ರು ಹೇಳ್ತಾ ಇದ್ದಾರೆ ಏನು ಎಲ್ಲ ಕುಣಿತಾ ಇದ್ದಾರೆ, ಕೊಟ್ಬಿಟ್ಟು ಕೇಳಲಿ ಅಂತ ಹೇಳ್ತಾ ಇದ್ದಾನೆ. GT ದೇವೇಗೌಡರು CM ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸರ್. ಅವರು ಮಾನ್ಯ GT ದೇವೇಗೌಡರು ಇಷ್ಟೇ ಹೇಳಿದ್ದಾರೆ, ಸಿದ್ದರಾಮಯ್ಯನವರು 40 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದಾರೆ, ಸಾರ್ವಜನಿಕ ಜೀವನದಲ್ಲಿ ಮನ್ನಣೆಯನ್ನು ಪಡ್ಕೊಂಡು ಬಂದಿದ್ದಾರೆ, ಜನಗಳ ಗೌರವ ಸಂಪಾದನೆ ಮಾಡಿದ್ದಾರೆ. ತಪ್ಪು ಮಾಡುವಂಥ ಮನುಷ್ಯ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಸಾರ್ವಜನಿಕರ ಮನ್ನಣೆ ಸಿಗ್ತಾ ಇರಲಿಲ್ಲ. 40 ವರ್ಷ ದೀರ್ಘಕಾಲ ರಾಜಕೀಯದಲ್ಲಿ ಒಬ್ಬ ನಾಯಕನಾಗಿ ಬೆಳೆಯೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಅವರು GT ದೇವೇಗೌಡರು ಇವ್ರ ಜೊತೆಗೂ ಇದ್ದಂಥವ್ರು, ಇವರು ಎದುರಾಳಿ ಆಗಿದ್ದಂಥವ್ರು, ರಾಜಕೀಯ ವಿರೋಧಿಗಳಾಗಿದ್ದಂಥವ್ರು, ಎಲ್ಲ ಹತ್ತಿರದಿಂದನೂ ನೋಡಿದ್ದಾರೆ, ದೂರದಿಂದನೂ ನೋಡಿದ್ದಾರೆ, ಎದುರಾಗಿನೂ ನೋಡಿದ್ದಾರೆ. ಅವರ ಅನುಭವದ ಮಾತಿನಲ್ಲಿ ಅವರು ಹೇಳಿದ್ದಾರೆ. ಯಾಕಂದರೆ ಅವರಿಬ್ಬರ ಪರಿಚಯ ಬಹುಶಃ 45-50 ವರ್ಷಗಳ ಸುದೀರ್ಘವಾದಂಥ ಒಡನಾಟ ಇರತಕ್ಕಂಥವ್ರು. ಪರ ವಿರೋಧಗಳೆಲ್ಲನೂ ಕೂಡ ಅವರು ಅನುಭವಿಸಿದ್ದಾರೆ. ಅದರ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಆ ಥರ ತಪ್ಪು ಮಾಡೋ ಮನುಷ್ಯ ಅಲ್ಲ ಅಂತ ಹೇಳಿದ್ದಾರೆ. ಅಷ್ಟನ್ನು ಹೇಳಿದ್ದಾರೆ. ಅದಕ್ಕೆ ಬೇರೆ ಬೇರೆ ರಾಜಕೀಯ ಆಯಾಮಗಳು ಕೂಡ ಇದ್ದಾವೆ, ಅವೆಲ್ಲ ಇರ್ತದೆ. ಆದರೆ ಅವರು ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಭಾಷಣ ಮಾಡಬೇಕಾದ್ರೆ ಇನ್ನು 1 ವರ್ಷ ನನಗೆ ಸಹಕಾರ ಕೊಡಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಅಧಿಕಾರದ ಹಂಚಿಕೆ ಸೂತ್ರ ಇತ್ತ ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ಗೊತ್ತಿಲ್ಲ. ಗೊತ್ತಿಲ್ಲ. ನಾನು ಆ ಭಾಷಣ ನೋಡೂ ಇಲ್ಲ, ಅದರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ. ಆ ಭಾಷಣ ನಾನು ನೋಡೂ ಇಲ್ಲ, ಪೇಪರಲ್ಲಿ ಓದಿದ್ದೇನೆ ಅಷ್ಟೇ, ನಾನು ನೋಡಿಲ್ಲ. ವಿಡಿಯೋ ಯಾವುದೂ ನಾನು ನೋಡಿಲ್ಲ. ಪೇಪರಲ್ಲಿ ಇವತ್ತು ಬೆಳಿಗ್ಗೆ ಯಾವ ಪೇಪರು ಅಂತ ಬೇಕಾದರೂ ಹೆಸರು ಹೇಳ್ತೀನಿ, ಪೇಪರಲ್ಲಿ ಓದಿದ್ದೇನೆ ಅಷ್ಟೇ. ನಾನು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲಪ್ಪ. ಅದು ಆದರೆ ಹಿಂದೆ ಏನಿದೆ ಮುಂದೆ ಏನಿದೆ ನನಗೆ ಅಷ್ಟು ಮಾಹಿತಿ ಇಲ್ಲ. ನಾನು ನೋಡಿ, ಸುಮ್ಮನೆ ನಾವು ಜವಾಬ್ದಾರಿ ಸ್ಥಾನದಲ್ಲಿರೋರು ಸುಮ್ಮನೆ ನಾವೇ ಏನೋ ಮನಸ್ಸಿನಲ್ಲಿ ಊಹೆ ಮಾಡಿಕೊಂಡು ಹೇಳಿಕೆಗಳನ್ನು ಕೊಡಬಾರ್ದು. ಕೆಲವರಿಗೆ ಅದು ಶೋಭೆ ತರ್ಬೋದು, ನಮಗೆ ಅದು ಖಂಡಿತ ಶೋಭೆ ತರುವಂಥ ವಿಷಯ ಅಲ್ಲ.